ದಳಪತಿಗಳ ಕೋಟೆ ಹಾಸನದಲ್ಲಿ ಅಬ್ಬರಿಸಿದ ರಾಜ್ಯ ಕಾಂಗ್ರೆಸ್, ದೇವೇಗೌಡರ ವಿರುದ್ಧ ಮಡುಗಟ್ಟಿದ್ದ ಆಕ್ರೋಶವನ್ನು ಹೊರಹಾಕಿದ ಸಿದ್ದರಾಮಯ್ಯ. ಬಿಜೆಪಿ ಬಂಡಾಯ ಶಮನಕ್ಕೆ ಹೈಕಮಾಂಡ್ನ ಪ್ರಯತ್ನ, ಶಿಸ್ತು ಸಮಿತಿ ಮುಂದೆ ಹಾಜರಾದ ಯತ್ನಾಳ್ ಮೇಲ್ಕೈಯನ್ನ ಸಾಧಿಸಿದ್ದು ಯತ್ನಾಳು ವಿಜಯೇಂದ್ರನು. ಮೂಡಾ ತನಿಖೆಯ ವಿವರವನ್ನು ಲೋಕಾಯುಕ್ತ ಜೊತೆ ಹಂಚಿಕೊಂಡ ಇಡಿ, ಇದು ರಾಜಕೀಯ ಎಂದ ಸಿಎಂ ಮತ್ತು ಕಾಂಗ್ರೆಸ್. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಸಂಸತ್ ಅಧಿವೇಶನ ಬರೀ ಗದ್ದಲ ಗಲಾಟೆಗೆ ಸೀಮಿತ ಆಗಿದ್ದು, ಅದಾನಿ ವಿಚಾರದಲ್ಲಿ ಬಿಜೆಪಿ ಚರ್ಚೆಗೆ ಸಿದ್ಧ ಇಲ್ಲ. ಮತ್ತೊಂದು ಕಡೆ ಸಂವಿಧಾನದ 75ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಆ ಕುರಿತು ಚರ್ಚೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಉಪಚುನಾವಣೆಯ ಗೆಲುವಿನ ಹುಮ್ಮಸ್ಸಿನಲ್ಲಿ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ನಡೆಸೋಕೆ ಉದ್ದೇಶಿಸಿದ್ದ ಸ್ವಾಭಿಮಾನಿ ಸಮಾವೇಶ ಕೊನೆಗೆ ಹೆಸರು ಬದಲಾಗಿ ಜನಕಲ್ಯಾಣ ಸಮಾವೇಶ ಆಗಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿ ಸಂಘಟನೆಗಳು ಜಂಟಿಯಾಗಿ ನಡೆಸಿದ್ರು. ಅದರ ಉದ್ದೇಶ ಈಡೇರಿದಂತೆ ಕಾರ್ಯಕ್ರಮ ನಡೆಯಿತು. ನಾಯಕತ್ವದ ಬಿಕ್ಕಟ್ಟು, ಸಿಎಂ ಬದಲಾವಣೆ ಚರ್ಚೆ, ಹಗರಣಗಳ ಆರೋಪ, ಡಿಕೆ ಮತ್ತು ಸಿದ್ದರಾಮಯ್ಯ ಬಣ ಎನ್ನುವ ವಿಪಕ್ಷಗಳ ಆರೋಪಕ್ಕೆ ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಿನ ಪ್ರದರ್ಶನದ ಜೊತೆ ತೀಕ್ಷ್ಣ ಮಾತುಗಳಿಂದ ಕಾಂಗ್ರೆಸ್ ನಾಯಕರು ಉತ್ತರವನ್ನು ವಿಪಕ್ಷಗಳಿಗೆ ಕೊಟ್ಟಿದ್ದಾರೆ. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತಲೂ ಹೆಚ್ಚಾಗಿ ಜೆಡಿಎಸ್ ಮೇಲೆ ಕೇಂದ್ರೀಕರಿಸಿ ತನ್ನ ಮಾತಿನ ಪ್ರಹಾರವನ್ನು ನಡೆಸಿತ್ತು. ಹೇಳಿ ಕೇಳಿ ಹಾಸನ ದೇವೇಗೌಡರ ತವರು, ಜೆಡಿಎಸ್ನ ಭದ್ರಕೋಟೆ. ಆದರೆ ಇಲ್ಲಿ ಕಾಂಗ್ರೆಸ್ ಮಾಡಿದ ಈ ಬಹುದೊಡ್ಡ ಸಮಾವೇಶ ಅವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದರೆ, ಜೆಡಿಎಸ್ ತನ್ನ ಬಲವನ್ನ ಕಳೆದುಕೊಳ್ತಿರೋದರ ಸೂಚನೆಯೂ ಕಾಣಿಸ್ತಾ ಇತ್ತು. ವೇದಿಕೆಯಲ್ಲಿ ಮಾತಾಡಿದ ಎಲ್ಲರೂ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಟ್ಟಿದ್ದಲ್ಲದೆ ತಮ್ಮ ಸರ್ಕಾರದ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಇದೇ ವೇದಿಕೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಅಂತ ಅಭಯವನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಇದರ ಜೊತೆ ದೇವೇಗೌಡರ ವಿರುದ್ಧ ತೀಕ್ಷ್ಣ ಮಾತುಗಳ ಟೀಕೆಯನ್ನು ಸಿದ್ದರಾಮಯ್ಯ ಮಾಡಿದ್ರು. ಚನ್ನಪಟ್ಟಣದಲ್ಲಿ ದೇವೇಗೌಡರು ಆಡಿದ್ದಂಥ ಪ್ರತಿ ಮಾತಿಗೂ ಸಿದ್ದರಾಮಯ್ಯ ಹಾಸನದ ಸಮಾವೇಶದಲ್ಲಿ ಉತ್ತರ ಕೊಟ್ಟರು. ಅವರ ಕುಟುಂಬ ರಾಜಕಾರಣ ಅವರ ಜೊತೆ ಇದ್ದ ಅನೇಕರಿಗೆ ವನವಾಸ ಅನುಭವಿಸುವಂತೆ ಮಾಡಿದ್ದು, ಯಾರನ್ನೂ ಬೆಳೆಯೋಕೆ ಬಿಡದೇ ಇದ್ದಿದ್ದು, ಒಕ್ಕಲಿಗ ನಾಯಕರನ್ನ ಹತ್ತಿಕ್ಕಿದ್ದು, ದ್ವೇಷ ರಾಜಕಾರಣ, ಕಣ್ಣೀರ ರಾಜಕಾರಣದ ಬಗ್ಗೆ ತಮ್ಮ ಸಿಟ್ಟನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕೇಂದ್ರ ಮಂತ್ರಿ ಆದರೂ ಅನುದಾನ ತೆರಿಗೆಯ ಬಗ್ಗೆ ಮಾತನಾಡದ ಕುಮಾರಸ್ವಾಮಿ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಇದಕ್ಕಿಂತ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಆಡಿದ ಮಾತು ಕೆಲವರನ್ನ ಅಚ್ಚರಿಗೆ ತಳ್ಳಿದೆ. ನಾನು ಬಂಡೆ ಹಾಗೆ ಸಿದ್ದರಾಮಯ್ಯ ಜೊತೆ ನಿಲ್ತೇನೆ ಅಂತ ಮೂಡಾ ಪ್ರಕರಣದ ಸಂದರ್ಭದಲ್ಲೇ ಹೇಳಿದ್ದ ತಮ್ಮ ಮಾತನ್ನ ಡಿಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಲ್ಲದೆ, ಅವ್ರ ಜೊತೆ ಈಗಲೂ ಇದ್ದೇನೆ, ಮುಂದೇನೂ ಇರ್ತೇನೆ, ಸಾಯೋ ತನಕ ಅವ್ರ ಜೊತೆ ಇರ್ತೇನೆ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಅಪಾರ ಅಭಿಮಾನಿಗಳಲ್ಲಿ ತಮ್ಮ ಸ್ಥಾನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ದೃಷ್ಟಿಕೋನದಿಂದ ಈ ಸಮಾವೇಶ ಮತ್ತದರ ಪರಿಣಾಮಗಳನ್ನು ನಾವು ನೋಡೋದಾದ್ರೆ, ಮೊದಲೇದಾಗಿ ಅಧಿಕಾರಕ್ಕೆ ಬಂದಾಗಿನಿಂದ ತಾನು ಎದುರಿಸಿದ್ದಂಥ ಭ್ರಷ್ಟಾಚಾರ ಮತ್ತು ಹಗರಣಗಳ ಆರೋಪದಿಂದ ಕಳೆಗುಂದಿದ್ದ ವರ್ಚಸ್ಸು ಒಂದು ಹಂತಕ್ಕೆ ಮತ್ತೆ ಸುಧಾರಿಸಿದೆ. ಸಾರ್ವಜನಿಕವಾಗಿ ಅವರು ತೋರಿಸಿದಂಥ ಒಗ್ಗಟ್ಟಿರಬಹುದು, ಅಥವಾ ಗ್ಯಾರಂಟಿ ಬಗ್ಗೆ ಕೊಟ್ಟ ಸ್ಪಷ್ಟತೆ ಇರಬಹುದು, ವಿಪಕ್ಷಗಳ ಮೇಲಿನ ಆರೋಪ ಇರಬಹುದು, ಇವೆಲ್ಲವೂ ಸೇರಿ ವಿಪಕ್ಷಗಳ ಇಲ್ಲಿವರೆಗಿನ ನಿರಂತರ ಆರೋಪ ಏನಿತ್ತು, ಆ ಆರೋಪದ ಹೊರತಾಗಿನೂ ತನ್ನ ವರ್ಚಸ್ಸನ್ನ ಕೊಂಚ ಮಟ್ಟಿಗಾದರೂ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಸಮಾವೇಶ ಕಾಂಗ್ರೆಸ್ಗೆ ಸಹಕಾರಿ ಆಗಿದೆ. ಎರಡನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ, ರಾಮನಗರ ಮತ್ತು ಮಂಡ್ಯವನ್ನ ತನ್ನ ವಶ ಮಾಡಿಕೊಂಡಿದ್ರು ಕೂಡ ಹಾಸನದಲ್ಲಿ ದಳಪತಿಗಳನ್ನ ಕಟ್ ಹಾಕೋಕೆ ಮತ್ತು ಅಲ್ಲಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸೋಕೆ ಈ ಸಮಾವೇಶ ಕಾಂಗ್ರೆಸ್ಗೆ ಸಹಕಾರಿ ಆಗಬಹುದು. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಕುಗ್ಗಿಸುವ ಪ್ರಯತ್ನ ಕೂಡ ಆಗ್ತಾ ಇದೆ. ಮೂರನೇದಾಗಿ, ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ತಾವೆಂದಿಗೂ ಮಾಸ್ ಲೀಡರ್ ಅನ್ನೋದನ್ನ ಮತ್ತು ತಮ್ಮ ಬೆಂಬಲಕ್ಕೆ ಅಪಾರ ಜನ ಸಮುದಾಯ ಇದೆ ಅನ್ನೋದನ್ನ ಪಕ್ಷದ ಒಳಗಿನವರಿಗೆ ಮತ್ತು ಹೊರಗಿನವರಿಗೆ, ಅಂದರೆ ವಿಪಕ್ಷಕ್ಕೆ ಸಾಬೀತು ಮಾಡಿದ್ದಾರೆ. ನಾಲ್ಕನೇದಾಗಿ, ಒಕ್ಕಲಿಗರ ಪ್ರಾಬಲ್ಯದ ಹಾಸನದಲ್ಲಿ ದೇವೇಗೌಡರೇ ಅವರ ಪರಮೋಚ್ಚ ನಾಯಕರು. ಆದರೆ ಆ ನಂತರದ ಸಮುದಾಯ ನಾಯಕತ್ವಕ್ಕೆ ಡಿಕೆ ಶಿವಕುಮಾರ್ ನಡೆಸಿರೋ ಪ್ರಯತ್ನ ಸ್ವಲ್ಪ ಮಟ್ಟಿಗಾದರೂ ಇದರಿಂದ ಫಲ ಕೊಡಬಹುದು. ಐದನೇ ಪಾಯಿಂಟು, ಹಾಸನ, ಚನ್ನಪಟ್ಟಣ ಸೇರಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನ ವಿಸ್ತರಣೆ ಮಾಡಿಕೊಳ್ಬೇಕು ಅನ್ನೋ ಬಿಜೆಪಿ ಪ್ರಯತ್ನಕ್ಕೆ ಈ ಸಮಾವೇಶ ಕೊಂಚ ಬ್ರೇಕ್ ಹಾಕೋಕೆ ಕಾರಣ ಆಗಬಹುದು. ಆರನೇದಾಗಿ, ಬಿಡಿಬಿಡಿಯಾಗಿ ಹಂಚಿ ಹೋಗ್ತಾ ಇದ್ದ ಮತ್ತು ಒಂದು ಹಂತಕ್ಕೆ ಕೈತಪ್ಪೇ ಹೋಗ್ತಿದ್ದ ಅಹಿಂದ ಸಮುದಾಯವನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ. ಏಳನೇದಾಗಿ, ಗ್ಯಾರಂಟಿ ಬಗ್ಗೆ ಸ್ಪಷ್ಟತೆ ನೀಡುವುದರ ಜೊತೆ ಪಕ್ಷ ಸಂಘಟನೆಗೂ ಈ ಸಮಾವೇಶ ಸಹಕಾರಿ ಆಗಲಿದೆ. ಮತ್ತದನ್ನ ಮುಂದಿನ ಚುನಾವಣೆಗೆ ತಯಾರಿಯಾಗಿಯೇ ಕಾಂಗ್ರೆಸ್ ನೋಡ್ತಾ ಇದೆ. ಇನ್ನು ಬಿಜೆಪಿ ದೃಷ್ಟಿಕೋನ, ಅದರ ನೆಲೆಯಿಂದ ನಾವು ಈ ಸಮಾವೇಶವನ್ನ ನೋಡೋದಾದ್ರೆ, ಮೊದಲನೇದಾಗಿ ತಮ್ಮೊಳಗಿನ ಭಿನ್ನಮತ, ಉಪಚುನಾವಣೆ ಸೋಲಿನ ಜೊತೆ ಈ ಬೃಹತ್ ಸಮಾವೇಶ ಖಂಡಿತವಾಗಿಯೂ ಅವರನ್ನ ಕಂಗೆಡಿಸಿದೆ. ರಾಜ್ಯ ಸರ್ಕಾರದ ವರ್ಚಸ್ಸನ್ನ ಕುಗ್ಗಿಸುವ ಪ್ರಯತ್ನಕ್ಕೆ ಕೊಂಚ ಹಿನ್ನಡೆ ಕೂಡ ಆಗ್ಬೋದು.
ಎರಡನೇ ಪಾಯಿಂಟು, ಗ್ಯಾರಂಟಿ ವಿಚಾರವಾಗಿ ಬಿಜೆಪಿ ಮಾತುಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮನ್ನಣೆ ಸಿಗಲಾರದು ಮತ್ತು ಅದಕ್ಕೆ ಹಿನ್ನಡೆಯನ್ನು ಕೂಡ ತರಬಹುದು. ಮೂರನೇ ಪಾಯಿಂಟು, ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವ ಅದರ ಪ್ರಯತ್ನಕ್ಕೆ ಹಿನ್ನಡೆ ಆಗಬಹುದು. ಜೆಡಿಎಸ್ ಜೊತೆಗಿನ ಮೈತ್ರಿ ಕಾರಣಕ್ಕೆ ಹಾಸನದಲ್ಲಿ ಬಿಜೆಪಿ ಗೆಲ್ಲಿಸಿದ ಪ್ರೀತಂ ಗೌಡ ಹಿನ್ನಡೆಗೆ ಸರಿಬೇಕಾಗಿತ್ತು. ಈಗದು ಜೆಡಿಎಸ್ನಿಂದ ಕೈ ಭದ್ರಕೋಟೆ ಕಡೆ ಸಾಗುವ ಸೂಚನೆ ಕಾಣಿಸ್ತಾ ಇದೆ. ನಾಲ್ಕನೇದು, ರಾಜ್ಯ ಕಾಂಗ್ರೆಸ್ನ ಒಳಗೆ ಭಿನ್ನಮತ ಇದೆ ಎನ್ನುವ ಆರೋಪಕ್ಕೆ ಮನ್ನಣೆ ಇನ್ಮುಂದೆ ಸಿಗುವುದು ಸ್ವಲ್ಪ ಕಷ್ಟ. ಇನ್ನು ಬಹುಮುಖ್ಯವಾಗಿ ನಾವು ಜೆಡಿಎಸ್ನ ದೃಷ್ಟಿಕೋನದಿಂದ ಈ ಸಮಾವೇಶವನ್ನು ನೋಡೋದಾದ್ರೆ, ಉಪಚುನಾವಣೆಯಲ್ಲಿನ ಅದರ ಸೋಲು, ಪಕ್ಷದೊಳಗಿನ ಭಿನ್ನಮತ, ರೇವಣ್ಣ ಕುಟುಂಬದ ಮೇಲಿನ ಗಂಭೀರ ಪ್ರಕರಣಗಳು, ದೇವೇಗೌಡರ ಅನಾರೋಗ್ಯ ಮತ್ತು ವಯಸ್ಸು, ನಾಯಕತ್ವದ ತೀವ್ರ ಕೊರತೆಯ ಹೊತ್ತಲ್ಲಿ ತನ್ನದೇ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಅದರ ಜಂಘಾಬಲವನ್ನೇ ಉಡುಗಿಸಿದೆ. ಇದರ ಪರಿಣಾಮಗಳನ್ನ ನಾವು ಕೆಲವು ನೋಡೋದಾದ್ರೆ, ಮೊದಲನೇದಾಗಿ ಸಂಕಷ್ಟದ ಈ ಹೊತ್ತಲಿನ ಕಾಂಗ್ರೆಸ್ನ ಈ ಬೃಹತ್ ಸಮಾವೇಶ ಜೆಡಿಎಸ್ಗೆ ದುಬಾರಿಯಾಗುವ ಸಾಧ್ಯತೆ ಕಾಣಿಸ್ತಿದೆ. ಮತ್ತೆ ಪುಟಿದೇಳೋಕೆ ಬಹಳ ಸಮಯ ಅದಕ್ಕೆ ಹಿಡಿಬಹುದು. ಎರಡನೇದು, ಸಿದ್ದರಾಮಯ್ಯ ವಿರುದ್ಧ ನಿರಂತರ ಆರೋಪದಲ್ಲೇ ತೊಡಗಿದ್ದ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಕೊಂಚ ಬ್ರೇಕ್ ಬೀಳಬಹುದು. ಮೂರನೇದು, ತನ್ನ ಭದ್ರಕೋಟೆಯನ್ನ ಹಾಗೆ ಉಳಿಸ್ಕೊಳ್ಳೋಕೆ ಇನ್ಮುಂದೆ ಅದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಮತದಾರರು ತಮ್ಮಲ್ಲೇ ಉಳಿಯುವಂತೆ ಮಾಡೋದು ದೊಡ್ಡ ಸವಾಲೇ ಸರಿ. ನಾಲ್ಕನೇದು, ಒಕ್ಕಲಿಗ ಸಮುದಾಯದ ಮೇಲಿನ ತಮ್ಮ ಕುಟುಂಬದ ಹಿಡಿತವನ್ನ ಉಳಿಸ್ಕೊಳ್ಳೋದು ಸವಾಲಾಗ್ಲಿದೆ. ಐದನೇ ಪಾಯಿಂಟು, ಮಂಡ್ಯ ಸೇರಿ ರಾಮನಗರ, ಹಾಸನ ಸೇರಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇನ್ಮುಂದೆ ಕಡಿಮೆ ಆಗ್ಬಹುದು. ಆರನೇ ಪಾಯಿಂಟು, ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವ ಸಂಪನ್ಮೂಲವಾಗಲಿ ಅಥವಾ ಅಂತಹ ನಾಯಕತ್ವ ಜೆಡಿಎಸ್ನಲ್ಲಿ ಸದ್ಯಕ್ಕೆ ಕಾಣದೇ ಇರೋದ್ರಿಂದ ಅದಕ್ಕೆ ಈಗಿರುವ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವುದು ಸವಾಲೇ ಆಗಲಿದೆ. ಏಳನೇದಾಗಿ, ದೇವೇಗೌಡರ ಸ್ವಾರ್ಥದ ರಾಜಕಾರಣ ಮತ್ತು ಕುಟುಂಬ ಪ್ರೀತಿಯಿಂದ ಅನೇಕ ಮಹತ್ವಾಕಾಂಕ್ಷಿ ನಾಯಕರು ತಮ್ಮ ರಾಜಕೀಯ ಪಯಣವನ್ನ ಮುಗಿಸಿದ್ದಾರೆ ಎನ್ನುವ ಸಿದ್ದರಾಮಯ್ಯ ಸಂದೇಶ ಈ ಭಾಗದ ಜನರನ್ನ ತಲುಪಿದೆ ಮತ್ತದು ಜೆಡಿಎಸ್ಗೆ ಒಳ್ಳೆ ಬೆಳವಣಿಗೆ ಅಲ್ಲ. ಎಂಟನೇದು, ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಕುಂದಿಸುವ ಜೆಡಿಎಸ್ ಪ್ರಯತ್ನಕ್ಕೆ ಈ ಸಮಾವೇಶದಿಂದ ಹಿನ್ನಡೆ ಆಗಿದೆ. ಇನ್ನು ಈ ವಾರದ ಮತ್ತೊಂದು ಪ್ರಮುಖ ಬೆಳವಣಿಗೆ ಬಗ್ಗೆ ನಾವು ಮಾತಾಡೋದಾದ್ರೆ, ಉಪಚುನಾವಣೆಯ ನಂತರ ತಾರಕಕ್ಕೇರಿದ ಬಿಜೆಪಿಯ ಭಿನ್ನಮತ ತಣಿಸುವ ಪ್ರಯತ್ನ ಈ ವಾರ ನಡೆಯಿತು. ರಾಜ್ಯ ಆಂತರಿಕ ಕೋರ್ ಕಮಿಟಿ ಸಭೆಯಲ್ಲೂ ಬಿಜೆಪಿಯಿಂದ ಯತ್ನಾಳ್ ವಿರುದ್ಧ ಒಕ್ಕೋರಲ ಧ್ವನಿ ಮೊಳಗಿತ್ತು. ಹಿರಿಯ ಕಿರಿಯ ನಾಯಕರೆಲ್ಲರೂ ಒಟ್ಟುಗೂಡಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ನಡುವೆ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಯತ್ನಾಳ್ ವಿವರಣೆಯನ್ನು ನೀಡಿದ್ದಾರೆ. ಆ ನಂತರದ ಅವರ ಪ್ರತಿಕ್ರಿಯೆ ಯತ್ನಾಳ್ ಬಿಜೆಪಿಯಿಂದ ಹೊರದಬ್ಬಿಸ್ಕೊಳ್ತಾರೆ ಅಂತಾನೆ ಅಂದುಕೊಂಡಿದ್ದ ಹಲವರನ್ನ ತಣ್ಣಗಾಗಿಸಿದೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಭಿನ್ನಾಭಿಪ್ರಾಯಗಳಿದ್ರೆ ನಾಯಕರ ಬಳಿ ಮಾತಾಡಿ, ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಡಿ, ಒಳ್ಳೆ ಕೆಲಸವನ್ನ ಮಾಡ್ತಿದ್ದೀರಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಕಳಿಸಿದ್ದಾರಂತೆ ಕೇಂದ್ರದ ನಾಯಕರು, ಅಂತಂದ್ರೆ ಶಿಸ್ತು ಸಮಿತಿಯ ನಾಯಕರುಗಳು. ಅಲ್ಲಿಗೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ದ ಬಿಜೆಪಿಗರು ತಣ್ಣಗಾಗಿ ಹೋಗಿದ್ದಾರೆ. ವಕ್ಫ್ ಹೋರಾಟವನ್ನ ಮುಂದುವರಿಸುವುದಾಗಿನೂ ತಿಳಿಸಿದ್ದಾರೆ. ಇಲ್ಲಿ ಬದಲಾಗಿದ್ದೇನು ಹಾಗಾದ್ರೆ? ಯತ್ನಾಳ್ ಅವರ ಪ್ರತ್ಯೇಕ ಹೋರಾಟಕ್ಕೆ ಕೇಂದ್ರ ನಾಯಕತ್ವ ಅಸ್ತು ಅಂದಿದೆ. ಒಂದು ಪಕ್ಷ ಎರಡು ಹೋರಾಟ ಹಾಗೆ ಮುಂದುವರಿಯುತ್ತೆ. ಇವೆಲ್ಲವೂ ಯತ್ನಾಳ್ ಮೂಲಕ ವಿಜೇಂದ್ರ ಮತ್ತು ಬಿಎಸ್ವೈ ಹಣಿಯೋಕೆ ಪ್ರಬಲ ಶಕ್ತಿಗಳು ಮಾಡ್ತಿರುವ ಪ್ರಯತ್ನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಲ್ಲಿ ನಿಜವಾಗಿಯೂ ಕೇಂದ್ರ ನಾಯಕತ್ವ ಬ್ರೇಕ್ ಹಾಕಿದ್ದು ಯತ್ನಾಳ್ ಅವರಿಗೆ ಅಲ್ವೇ ಅಲ್ಲ, ಬದಲಿಗೆ ಅದಕ್ಕೆ ವಿರುದ್ಧವಾಗಿ ರೂಪುಗೊಂಡ ಬಹಿರಂಗ ಹೋರಾಟಕ್ಕೆ ಇಳಿದಿದ್ದ ವಿಜೇಂದ್ರ ಬಣಕ್ಕೆ ಇದರಿಂದ ಬ್ರೇಕ್ ಬಿದ್ದಿದೆ. ಅಂದ್ರೆ ವಿಜೇಂದ್ರ ಅವರಿಗೆ ಪರೋಕ್ಷ ಸಂದೇಶ ರವಾನೆಯಾಗಿದೆ. ಇಂದು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಯತ್ನಾಳ್ ವಿರುದ್ಧ ಕೆಲವು ನಾಯಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಆಗೋದಿಲ್ಲ ಮತ್ತು ವಿಜೇಂದ್ರ ವಿರುದ್ಧದ ವಿರೋಧ ಪಕ್ಷವಾಗಿ ಮುಂದುವರಿಯೋಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದಂತೆ ಕಂಡು ಬರ್ತಾ ಇದೆ. ಇನ್ನು ಮೂಡ ಪ್ರಕರಣದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈ ವಾರ ನಡೆಯಿತು. ಇದಕ್ಕಿಂತ ಒಂದು ದಿನ ಮುಂಚೆ ಇಡಿ ಲೋಕಾಯುಕ್ತಕ್ಕೆ ತನ್ನ ವರದಿ ಕುರಿತು ಬರೆದಿದ್ದ ಪತ್ರದ ವಿವರ ಮಾಧ್ಯಮಕ್ಕೆ ಸೋರಿಕೆ ಆಯಿತು. 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಇಡಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿದ್ದಲ್ಲದೆ ಸಿದ್ದರಾಮಯ್ಯನವರ ಪತ್ನಿಗೆ ಅಕ್ರಮವಾಗಿ ಸೈಟನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ರು, ಹಾಗೆಯೇ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮೂಡಾ ಸದಸ್ಯರಾಗಿದ್ರು ಅನ್ನೋದು ಸೋರಿಕೆಯಾದ ಮಾಹಿತಿ ಆಗಿದೆ. ಆದರೆ ಉಳಿದಂತೆ 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹೇಗಾಗಿದೆ, ಯಾರ ಅಧಿಕಾರದ ಅವಧಿಯಲ್ಲಾಗಿದೆ, ಅದರ ಫಲಾನುಭವಿಗಳು ಯಾರು, ಭ್ರಷ್ಟಾಚಾರದಲ್ಲಿ ಭಾಗಿಯಾದವರು ಯಾರು ಅನ್ನೋದರ ಮಾಹಿತಿ ಸೋರಿಕೆಯಾದ ವಿವರದಲ್ಲಿ ಇಲ್ಲ. ಇಡಿ ಪ್ರವೇಶವೇ ಸರಿಯಲ್ಲ. ಅದನ್ನೂ ಹೊರತುಪಡಿಸಿ ಈಗ ಈ ಮಾಹಿತಿ ಸೋರಿಕೆ ಮಾಡೋದ್ರ ಮೂಲಕ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವ ಮತ್ತು ರಾಜಕೀಯ ಮಾಡುವ ಪ್ರಯತ್ನ ಇಡಿಯಿಂದ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಕಾಂಗ್ರೆಸ್ನ ಎಲ್ಲ ನಾಯಕರು ಆರೋಪಿಸಿದ್ರು. ತನ್ನ ಮೂಲ ವ್ಯಾಪ್ತಿಯಲ್ಲೇ ಬರುವ ಸೆಬಿ ಅಧ್ಯಕ್ಷ ಮೇಲೆ ಕೇಳಿಬಂದ ಆರೋಪ ಇರಬಹುದು, ಅದಾನಿ ವಿರುದ್ಧ ಸಾಲು ಸಾಲು ಹಗರಣಗಳ ಆರೋಪ ಇರಬಹುದು, ಬಂಧನದ ವಾರಂಟ್ ಇರಬಹುದು, ಗುಜರಾತಿನ 6,000 ಕೋಟಿಯ ಪೋಂಜಿ ಸ್ಕೀಮ್ 1-2 ಇವೆಲ್ಲ ಇಡಿ ಮಾಡಲೇಬೇಕಾದಂತ ತನಿಖೆಗಳು. ಇವೆಲ್ಲವನ್ನ ಬಿಟ್ಟು ಬಿಜೆಪಿಯೇತರ ರಾಜ್ಯಗಳ ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ತನಿಖೆ ಮಾಡೋಕೆ ಇಡಿ ತೋರಿಸ್ತಿರುವಂತ ಅತ್ಯುತ್ಸಾಹ ನೋಡಿದ ಮೇಲೆ ಇದು
ಜಾರಿ ನಿರ್ದೇಶನಾಲಯನ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳನ ಅನ್ನೋ ಅನುಮಾನ ಮೂಡೋದಂತೂ ಖಂಡಿತ ನಿಜ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಸತ್ ಚಳಿಗಾಲದ ಅಧಿವೇಶನ ಬರೀ ಗದ್ದಲ ಗಲಾಟೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಧಿವೇಶನದ ಆರಂಭದಲ್ಲೇ ಅದಾನಿ ಹಗರಣ ಮತ್ತು ಉತ್ತರ ಪ್ರದೇಶದ ಸಂಭಾಲ್ ದುರಂತದ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಮಾಡಿದ್ವು ಮತ್ತು ಚರ್ಚೆಗೆ ಆಗ್ರಹಿಸಿದ್ವು. ಕೊನೆಗೆ ಸ್ಪೀಕರ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಸುಗಮ ಕಲಾಪ ನಡೆಸುವ ತೀರ್ಮಾನಕ್ಕೆ ಬರಲಾಯಿತು. ಇಷ್ಟಾದರೂ ಅದಾನಿಯನ್ನ ಸರ್ಕಾರ ಸಮರ್ಥನೆ ಮಾಡಿದ್ದು ಮಾತ್ರವಲ್ಲ, ಇವರ ವಿರುದ್ಧದ ಆರೋಪ ದೇಶದ ವಿರುದ್ಧದ ವಿದೇಶಿ ಷಡ್ಯಂತ್ರ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನು ಬಿಜೆಪಿ ಭಕ್ತರ ಅಭಿಪ್ರಾಯ ಏನೇ ಇದ್ರೂ ಕೂಡ ರಾಜ್ಯಸಭೆಯಲ್ಲಿ ಸರ್ಕಾರ ತನ್ನ ಬೆಂಬಲ ಫೆಲಸ್ತೀನ್ಗೆ ಇದೆ, ಹಿಂದಿನಂತೆ ಮುಂದೇನೂ ಅದು ಮುಂದುವರಿಯಲಿದೆ ಅಂತ ಅಧಿಕೃತವಾಗಿ ಭಾರತದ ನಿಲುವನ್ನ ತಿಳಿಸಿದೆ. ಇದರ ಜೊತೆ ರೈಲ್ವೆ, ವಿಮಾನಯಾನ ಸೇರಿ ಹಲವು ತಿದ್ದುಪಡಿ ವಿಧೇಯಕಗಳ ಮೇಲೆ ಚರ್ಚೆ ನಡೆದಿದೆ. ಈ ನಡುವೆ ಸಂವಿಧಾನದ 75ನೇ ವರ್ಷಾಚರಣೆ ಸಂದರ್ಭ ಸಂಸತ್ನ ಎರಡೂ ಸದನಗಳಲ್ಲಿ ಚರ್ಚೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಡಿಸೆಂಬರ್ 13 ಮತ್ತು 14ಕ್ಕೆ ಲೋಕಸಭೆಯಲ್ಲಿ, ಹಾಗೆಯೇ 16 ಮತ್ತು 17ಕ್ಕೆ ರಾಜ್ಯಸಭೆಯಲ್ಲಿ ಈ ಕುರಿತಾಗಿ ಚರ್ಚೆ ನಡೆಯಲಿದೆ. ಸಂವಿಧಾನಕ್ಕೆ ಅಪಾಯ ಎದುರಾಗಿದೆ ಮತ್ತದು ಈಗಿನ ಆಡಳಿತಾರೂಢ ಬಿಜೆಪಿ ಸರ್ಕಾರದಿಂದಾನೇ ಅಂತ ವಿಪಕ್ಷಗಳು, ದೇಶದ ಪ್ರಗತಿಪರರು, ಬರಹಗಾರರು, ಚಿಂತಕರ ಅಭಿಪ್ರಾಯದ ಹೊತ್ತಲ್ಲೇ ಸಂವಿಧಾನದ ಮೇಲೆ ಚರ್ಚೆ ನಡೆಯಲಿದೆ. ದೇಶದಲ್ಲಿ ಅಲ್ಪಸಂಖ್ಯಾತರು, ದಲಿತರ ಮೇಲೆ ನಿರಂತರ ದಾಳಿ ನಡೀತಿರುವ ಮತ್ತು ಮಣಿಪುರದಲ್ಲಿ ಕಳೆದೊಂದು ವರ್ಷದಿಂದ ಗಲಭೆ ನಡೀತಿರುವ ಈ ಸಂದರ್ಭದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಹೊರಬರಬಹುದಾದ ವಿಷಯಗಳು ತೀವ್ರ ಕುತೂಹಲ ಮೂಡಿಸಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.